ಹಾಯ್ ಮಕ್ಕಳೇ, ನಾನಿವತ್ತು ನಿಮಗೆ ಮಂಗಗಳ ಉಪವಾಸ ಅನ್ನೋ ಕಥೆನ ಹೇಳ್ತೀನಿ. ಬಟ್ ಕತೆ ಕೇಳೋ ಮುಂಚೆ ಈ ಉಪವಾಸ ಅಂದ್ರೇನಪ್ಪ ಅಂತ ನೋಡೋಣವಾ. ಉಪವಾಸ ಅಂದರೆ ಒಂದಷ್ಟು ಹೊತ್ತು ಕಾಲ ಏನೂ ತಿಂದೇ ಇರೋದು. ಬೆಳಗ್ಗೆಯಿಂದ ರಾತ್ರಿವರೆಗಾಗಿರ್ಬೋದು, ಇಲ್ಲದಿದ್ರೆ ಇವತ್ತಿಂದ ನಾಳೆವರೆಗಾಗಿರ್ಬೋದು. ಏನೂ ತಿಂದೇ ಇರೋದಂದರೆ ಹೆಂಗಪ್ಪ? ಕಷ್ಟ ಅನ್ಸತ್ತಾ ನಿಮಗೆ? ಸುಲಭ ಅನ್ಸತ್ತಾ ಈ ಉಪವಾಸ ಮಾಡೋದು? ಏನು ಸುಲಭ ಅನ್ಸತ್ತಾ ನಿಮಗೆ? ನಂಗಂತೂ ಕಷ್ಟ ಅನ್ಸತ್ತೆ. ಯಾಕೆ ಗೊತ್ತಾ? ಒಂದಷ್ಟೊತ್ತು ಏನೂ ತಿಂದೇ ಇರ್ಬೋದು, ಆಮೇಲೆ ಈ ಸಿಂಹ ಗರ್ಜನೆ ಮಾಡೋ ಶಬ್ದಗಳು ಕೇಳ್ಸಕ್ಕೆ ಶುರು ಆಗುತ್ತೆ, ಗುರ್ರ್ ಅಂತ ಹೊಟ್ಟೆಲಿ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಯಾವ ತಿಂಡಿ ತಿನಿಸು ನೋಡಿದ್ರೂ ಬಾಯಲ್ಲೆಲ್ಲ ನೀರು ಬರೋಕ್ಕೆ ಶುರು ಆಗುತ್ತೆ. ತುಂಬ ಆಸೆ ಶುರು ಆಗುತ್ತೆ ಎಲ್ಲ ತಿನ್ನಬೇಕು ಅಂತ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಯಾರೇನು ಮಾತಾಡ್ಸಿದ್ರು ಕೋಪ ಬರ್ತಾ ಇರುತ್ತೆ. ಸುಮ್ಮನೆ ಕೋಪ ಬರೋಕ್ಕೆ ಶುರು ಆಗುತ್ತೆ ಅಲ್ವಾ? ಹಾಗಿದ್ರೆ ಈ ಉಪವಾಸ ಕೆಲಸ ನಮಗೆ ಎಷ್ಟು ಕಷ್ಟ ಅನ್ಸಿದ್ರೆ, ಒಂದು ಕಾಡಲ್ಲಿ ಒಂದು ಮಂಗಗಳ ಗುಂಪು ಉಪವಾಸ ಹೆಂಗೆ ಮಾಡ್ಬೋದು ನೋಡೋಣವಾ. ನೋಡಿ, ಇದೇ ಕಾಡು, ಇದು ಒಂದು ಮರ. ಈ ಮರದ ಮೇಲೆ ಒಂದು ಮಂಗಗಳ ಗುಂಪು ವಾಸಿಸ್ತಿದ್ವು. ಈ ಮಂಗಗಳದ್ದು ಕತೆನೇ ಮಜಾ. ಬೆಳಗ್ಗೆಯಿಂದ ಸಂಜೆ ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಚಂಗಂತ ಹಾರೋದು, ಆಮೇಲೆ ಬಾಳೆಹಣ್ಣು ಬೇರೆ ತರಾವರಿ ಹಣ್ಣುಗಳನ್ನೆಲ್ಲ ತಿನ್ನೋದು. ಆಮೇಲೆ ರಾತ್ರಿ ಬಂದ್ರಂತೂ ಈ ಕುಂಭಕರ್ಣ ಕತೆ ಕೇಳಿದ್ದೀರಾ ಅನ್ಸುತ್ತಲ್ವ ನೀವು? ಕುಂಭಕರ್ಣ ಹೆಂಗೆ ನಿದ್ದೆ ಮಾಡ್ತಾನೆ ಅಂತ, ಇವ್ರುಗಳು ಹಾಗೆ ನಿರಾಳವಾಗಿ ನಿದ್ದೆ ಮಾಡೋದು. ಇದೇ ಆಗೋಗಿತ್ತು. ದಿನಗಳು ಕಳೀತಾ 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 ಏನಾಯಿತು, ಒಂದು ಮಂಗ ಒಂದಿನ ಹೇಳ್ತು, ಹೇ, ನಾವು ಯಾಕೆ ಎಲ್ಲರೂ ಸೇರಿಕೊಂಡು ಉಪವಾಸ ಮಾಡಬಾರ್ದು ಅಂತ. ಆವಾಗ ಎಲ್ಲ ಮಂಗಗಳಿಗೂ ಇದು ತುಂಬ ಇಷ್ಟ ಆಗೋಯ್ತು. ಮಾಡೋಣ ಮಾಡೋಣ, ಹೇ ಇವತ್ತೇ ಮಾಡೋಕ್ಕೆ ಶುರು ಮಾಡಿಬಿಡೋಣವಾ, ಶುರು ಮಾಡೋಣ ಅಂತ ಶುರು ಮಾಡೇ ಬಿಟ್ವು ಉಪವಾಸ. ಆಮೇಲೆ ಮರದ ಮೇಲೆ ಕೂತ್ಕೊಂಡಿದ್ವು, ಮಿಕ್ಕ ಅಂತ ಮುಖಗಳನ್ನ ನೋಡ್ಕೊಂಡು ಕೂತಿದ್ವು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಈ ಉಪವಾಸ ಶುರು ಆಗಿಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಆವಾಗ ಒಂದು ಮಂಗ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಈ ಕಡೆ ನೋಡ್ತಾ 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 ಒಂದು ಬಾಳೆ ತೋಟ ಕಾಣಿಸ್ತು ಆ ಮಂಗಂಗೆ. ಆವಾಗ ಅದ್ರ ಕಣ್ಣೆಲ್ಲ ಟಪ್ ಅಂತ ಅರಳ್ತು. ಆವಾಗ ಅದು ಹೇಳ್ತು, ಹೇ, ನಾವು ಯಾಕೆ ನಾಳೆ ಊಟನ ಇವತ್ತೇ ಹುಡ್ಕೊಂಡು ಇಟ್ಕೋಬಾರ್ದು ಅಂತ. ಆವಾಗ ಆ ಎಲ್ಲ ಮಂಗಗಳೇನು ಮಾಡಿದ್ವು, ಆ ಬಾಳೆ ತೋಟಕ್ಕೆ ಹಾರಿದ್ವು. ನೋಡಿ, ಈ ಬಾಳೆ ತೋಟದಲ್ಲಿ ಈ ಬಾಳೆಹಣ್ಣು ಗೊನೆ ಹೆಂಗೆ ಕಾಣ್ತಿದೆ, 100 ಬಾಳೆಹಣ್ಣು ಇರಲ್ವಾ ಅದರಲ್ಲಿ? ಇರತ್ತೆ ಅಲ್ವಾ? ಎಲ್ಲ ಮಂಗಗಳು ನೋಡ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾಳೆಹಣ್ಣುಗಳು, ನಾಳೆ ಇವೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋಗಿರತ್ತೆ, ಆಹಾಹಾಹಾ, ನಾವಂತೂ ತಿನ್ನಕ್ಕೆ ಕಾಯ್ತಾ ಇದ್ದೀವಿ ಅಂತೆಲ್ಲ ಅನ್ಕೋತಾ ಇದ್ವು. ನೋಡ್ತಾ 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 ಆಸೆ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಆವಾಗ ಒಂದು ಮಂಗ ಹೇಳ್ತು, ನಾನಂತೂ ಬಾಳೆಹಣ್ಣ ಕಿತ್ಕೊಂಡು ನಾನು ಸುಮ್ಮನೆ ಇಟ್ಕೋತೀನಿ, ಬಾಯಲ್ಲಿ ಇಟ್ಕೊಳ್ಳಲ್ಲ, ಉಪವಾಸ ಲೆಕ್ಕಕ್ಕೆ ಬರುತ್ತಲ್ವಾ ಅಂತ. ಆವಾಗ ಬೇರೆ ಮಂಗಗಳು ಅದನ್ನೇ ಮಾಡಿದ್ವು, ಎಲ್ಲ ತಗೊಂಡು ಬಾಳೆಹಣ್ಣ ಕೈಯಲ್ಲಿ ಇಟ್ಕೊಂಡ್ವು. ಸ್ವಲ್ಪ ಹೊತ್ತಾಯಿತು, ಆಮೇಲೆ ಆಸೆ ಜಾಸ್ತಿ ಆಗ್ತಾನೇ ಹೋಯಿತು. ಹಸಿವು ಜಾಸ್ತಿ ಆಗ್ತಾ ಇದ್ದಂಗೆ ಆಸೆ ಜಾಸ್ತಿ ಆಯಿತು. ಆವಾಗ ಒಂದು ಮಂಗ ಹೇಳ್ತು, ನಾನು ಈ ಬಾಳೆಹಣ್ಣ ಕೈಯಲ್ಲಿ ಸುಮ್ಮನೆ ಹಿಡ್ಕೊಳ್ಳೋ ಬದಲು ಸುಲಿದಿಟ್ಕೋತೀನಪ್ಪ ಅಂತ. ಆವಾಗ ಮಿಕ್ಕಿದ ಮಂಗಗಳು ಸರಸರ ಅಂತ ಎಲ್ಲ ಬಾಳೆಹಣ್ಣು ಸಿಪ್ಪೆಗಳನ್ನ ಸುಲಿದು ಕೈಯಲ್ಲಿ ಇಟ್ಕೊಂಡ್ಬಿಟ್ವು. ಇನ್ನು ಸ್ವಲ್ಪ ಹೊತ್ತಾಯಿತು. ಆವಾಗ ಏನಾಯಿತು, ಒಂದು ಮಂಗ ಹೇಳ್ತು, ನನಗೆ ಸುಮ್ಮನೆ ಈ ಥರ ಸುಲಿದಿರೋ ಬಾಳೆಹಣ್ಣ ನೋಡ್ಕೊಂಡು ಇರೋಕ್ಕಾಗ್ತಿಲ್ಲಪ್ಪ, ನಾನು ಅದನ್ನು ಬಾಯಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಂತ ಇಟ್ಕೊಂಡ್ಬಿಡ್ತು. ಮಿಕ್ಕಿದ ಮಂಗಗಳು ಅದನ್ನೇ ಮಾಡೋದ, ಎಲ್ಲರೂ ಬಾಯಲ್ಲಿ ಇಟ್ಕೊಂಡ್ಬಿಟ್ವು. ಇವಾಗ ಹೇಳಿ, ಉಪವಾಸ ಮಾಡೋದು ಸುಲಭನಾ? ನೋಡೋಣವಾ ಮಿಕ್ಕಿದ ಕತೆ ಏನಾಗುತ್ತೆ ಅಂತ. ಬಾಯಲ್ಲಿ ಇಟ್ಕೊಂಡ್ವಾ, ಇನ್ನು ಕಷ್ಟ ಶುರು ಆಗತ್ತೆ ಅನ್ಸತ್ತೆ ಅಲ್ವಾ? ಒಂದು ಮಂಗ ಹೇಳ್ತು ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ, ಅಪ್ಪ
ನಂಗಂತೂ ಬಾಯಲ್ಲಿ ಇಟ್ಕೊಂಡಿರೋಕ್ಕಂತೂ ಆಗ್ತಿಲ್ಲ. ನಾನೊಂದು ಕೆಲಸ ಮಾಡ್ತೀನಿ, ಅಂತ ಅಗ್ದಿಟ್ಕೊಂಡ್ಬಿಡ್ತೀನಿ, ನಾಳೆ ತಿಂತೀನಿ ಆದರೆ ಉಪವಾಸ ಮುಗಿದ್ಮೇಲೆ ಅಂತ. ನೋಡಿ, ಅಂತ ಅಗ್ದು ಒಂದು ಕಡೆ ಇಷ್ಟು, ಇನ್ನೊಂದು ಕಡೆ ಇನ್ನಷ್ಟು ಇಟ್ಕೊಂತು. ಆವಾಗ ಮಿಕ್ಕಿದ ಮಂಗಗಳು ಅದೇ ಕೆಲಸ ಮಾಡಿದ್ವು, ಎಲ್ಲ ಅಂತ ಅಗ್ದು ಇಟ್ಕೊಂಡ್ವು. ಇವಾಗ ನನಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಏನಾಗ್ಬೋದು? ಈ ಮಂಗಗಳು ನಾಳೆವರೆಗೂ ಉಪವಾಸ ಮಾಡ್ತಾರೆ ಅನ್ಸತ್ತಾ ನಿಮಗೆ? ನನಗಂತೂ ಇನ್ನೇನು ನುಂಗ್ಬಿಡ್ತಾರೆ ಅನಿಸ್ತಾ ಇದೆ. ಅದೇ ಆಗಿದ್ದು ಅನ್ಸತ್ತೆ, ನೋಡೇ ಬಿಡೋಣ. ಅಯ್ಯಯ್ಯೋ, ಬಾಳೆಹಣ್ಣೆಲ್ಲ ಕಾಣ್ತಾನೆ ಇಲ್ಲ, ಎಲ್ಲಿ ಹೋದ್ವು? ಈ ಮಂಗ ಹೊಟ್ಟೆ ಬೇರೆ ಮುಟ್ಕೋತಾ ಇದೆ. ಅಯ್ಯೋ, ನುಂಗೇ ಬಿಟ್ಟಿದ್ದಾರೆ ಬಾಳೆಹಣ್ಣ, ಅವತ್ತೇ ನುಂಗ್ಬಿಟ್ಟಿದ್ದಾರೆ. ಆ ಕ್ಷಣನೇ ಯಾವಾಗ ಅಗದಿಟ್ಕೊಂಡ್ರೋ ಆ ಕ್ಷಣನೇ ನುಂಗ್ಬಿಟ್ಟಿದ್ದಾರೆ. ಹೆಂಗೆ? ಗುಳುಮ್ ಅಂತ ನುಂಗ್ಬಿಟ್ಟಿದ್ದಾರೆ. ಪಾಪ. ಆದರೆ ಎಲ್ಲ ಮಂಗಗಳ ಮುಖ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರಲ್ವಾ. ನಾಳೆವರೆಗೂ ಉಪವಾಸ ಮಾಡ್ಬೇಕು ಅಂದ್ಕೊಂಡಿದ್ವಿ, ಅಯ್ಯೋ ರಾಮ, ಮಾಡೋಕ್ಕೆ ಆಗಲಿಲ್ಲ ನಮಗೆ ಈ ಉಪವಾಸ ಕತೆ ಅಷ್ಟೇ ಅಂತ ಅಂದ್ಕೊಂಡ್ವು. ಇಷ್ಟೇ ಆಗಿದ್ದು ಮಂಗಗಳ ಉಪವಾಸ ಕಥೆಯಲ್ಲಿ. ಮಜಾ ಬಂತಾ? ನಾನು ನಿಮ್ಮನ್ನ ಮುಂದೆ ಒಂದ್ಸತಿ ಭೇಟಿ ಆದಾಗ ಇನ್ನೊಂದು ಕತೆ ಹೇಳ್ತೀನಿ, ಸರಿನಾ? ಅಲ್ಲವರೆಗೂ ಬಾಯ್.